ರೂಪಾಯಿ, ಸಣ್ಣ ತಿಮ್ಮಪ್ಪನ ಮಗ ವೀರೇಶ್ 200 ರೂಪಾಯಿ, ಪ್ರಕಾಶ್ ಗೌಡರು 200 ರೂಪಾಯಿ, ಕೊಡಗಲ್ ಸುರೇಶ್ 200 ರೂಪಾಯಿ, ಸಾಲ್ಗುಂದಿ ಶ್ರೀಕಾಂತ್ 100 ರೂಪಾಯಿ, ಮುಕ್ಕಣ್ಣ ಮಗ 200 ರೂಪಾಯಿ, ಬಸವರಾಜ್ 200 ರೂಪಾಯಿ, ಪಟ್ಟೇಶ್ವರ ಗ್ರಾಮ ಪಂಚಾಯತ್ ಸದಸ್ಯ 500 ರೂಪಾಯಿ, ಗುರಮ್ಮನ 100 ರೂಪಾಯಿ 200 ರೂಪಾಯಿ, ಮಿಟ್ಟಿಮನೆ ಅಂಜನಮ್ಮ 100 ರೂಪಾಯಿ, ತೊಟ್ಟಮನೆ ಸಣ್ಣಪ್ಪ 1000 ರೂಪಾಯಿ, ಶ್ರೀಕೃಷ್ಣಪ್ಪ ಚಿದಂಬರಪ್ಪ 100 ರೂಪಾಯಿ, ಒಪ್ಪರ ಸಂಘ ಲಕ್ಷ್ಮಣ 200 ರೂಪಾಯಿ, ಕುರುನೂರು ಶೇಖರ್ 100 ರೂಪಾಯಿ. ಶ್ರೀಕೃಷ್ಣ ಹಿಂದೆ ಬರ್ರಿ, ಹಿಂದೆ ಬರ್ರಿ.
ಪ್ರಿಯೆ ಹೇಳುವಿರಿ ಕೇಳು. ಸುಂದರವಾದ ಅರಮನೆಯನ್ನು ಬಿಟ್ಟು ಈ ರಾಜ್ಯಸಭೆಗೆ ಬಂದ ಕಾರಣವೇನು ರಮಣಿ? ಸದ್ಗುಣ ಬರೈ. ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಒಂದೆಂದು ಕೇಳ್ತಿರುವೆಯಾ? ಹೌದು ಕಾಂತಿ, ನಿನ್ನಲ್ಲಿ ಒಂದು ವಿಷಯವಿರುವುದು. ಅದೇನು ಕಾಂತಿ? ಹೇಳಲೇ? ಚೆನ್ನಾಗಿ ಹೇಳು ಕಾಂತಿ. ಹೇಳಲೇ ನೆನೆಸಿಕೊಡುವೆಯಾ? ನೆನೆಸಿಕೊಳ್ಳ ಕಾಂತಿ. ಪ್ರಿಯರೇ, ಮಾಧವ, ಮಾಧವಿ, ರುಕ್ಮಿಣಿ, ಪ್ರಿಯ, ಹೇಳನ್ನ ಕೇಳು. ಚೆನ್ನಾಗಿ ಹೇಳು. ಜಲದಶ ಏನು ಕಾಂತಿ? ಇದು ಕಾಂತಿ,
ದೇವ ಶ್ರೀಹರೇ, ರುಕ್ಮಿಣಿ, ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆಂದು ಕೇಳ್ತೀವಿಯಾ? ಹೌದು ಕಾಂತಿ. ನಿನ್ನೆಲ್ಲ ಒಂದು ಮಹತ್ಕಾಲ ಒಂದು ವಿಷಯವಿರುವುದು, ಅದೇನು ಸುಂದರಿ? ಅದನ್ನು ಕೇಳಕ್ಕೆ ಬಂದಿರುವನು ದೇವ ಮಹಾತ್ಮಾವ. ಅದೇ ಸುಂದರಿ, ಹಾಗಾದರೆ ಹೇಳುವನು ಕೇಳು. ಒಲವಿನ ಮಣಿ ಮಮತೆಯ ಮಾಡದಿ ಮಣಿ, ಒಲವಿನ ಮಣಿ ಮಮತೆಯ ಮಾಡದಿ ಮಣಿ, ಹೃದಯ ರಾಣಿ ಪರಿವಾರಾಣಿ, ಹೃದಯ ರಾಣಿ ಒಲವಿನ ಮಮತೆಯ ಮಾಡದಿ ಚಂದ್ರ ತೇಜದ ನಿಮ್ಮ ಮುಖವು ಕಳಗುತ್ತಿರುವುದು ಏನು ವಿಷಯವೋ, ಚಂದ್ರ ತೇಜದ ನಿಮ್ಮ ಮುಖವು ಕಳಗುತ್ತಿರುವುದು ಏನು ವಿಷಯ, ಯಾರಿಂದ ಬಂದಿರೋ ನಿನ್ನ ಮನಕ್ಕೆ ತಾಪವು. ಸುಂದರಿ, ಚೆನ್ನಾಗಿ ಕೇಳು. ಯಾರಿಂದ ಬಂದಿರೋ ನಿನ್ನ ಮನಕ್ಕೆ ತಾಪವು, ಸುಂದರಿ ಪ್ರಿಯಕರಿ ಬಾಳಿನ ಬಯಸಿ, ಒಲವಿನ ಮಣಿ ಮಮತೆಯ ಮಾಡದಿ ಮಣಿ. ಹಾಗೆ ಎನ್ನ ಪ್ರಾಣಕಾಂತಿ, ಪ್ರಾಣಕಾಂತ, ಇದೇನು ಆಶ್ಚರ್ಯ! ಅದೇನು ಪ್ರಯ? ಸೂರ್ಯನಿಗೆ ರಾವು ತೊಡಕಿದಂತೆ ಚಂದ್ರನಂತೆ ಒಪ್ಪುವ ಈ ನಿನ್ನ ಮುಖ ಕಮಲವು ತಂದೆ ಮುಂದೆ ತಪ್ಪಾಗಿರುವ ಕಾರಣವೇನು ಸುಂದರಿ? ಅಯ್ಯೇ ಮಂದಗಮನಿ, ಯಾರಾದರೂ ನಿನ್ನನ್ನು ಬೇಯ್ದು ನಿಂದಿಸಿದರೆ ಹೇಗೆ? ಅಥವಾ ಅರಮಂದಿರದಲ್ಲಿರುವ ದಾಸಿಯರೇನಾದರೂ ನಿನ್ನ ಆಜ್ಞೆಯನ್ನು ಮೀರಿ ನಡೆದರೆ ಹೇಗೆ? ಅದೇ ಇದು ಅಲ್ಲದೆ ನಿನ್ನ ಸರಿಸವತಿಯರೇನಾದರೂ ನಿನ್ನ ಮರ್ಯಾದೆಗೆ ಕುಂದು ತಂದಿರುವರೇ ಹೇಗೆ? ಪ್ರಿಯೇ, ಈ ಕ್ಷಣವೇ ಅವರಿಗೆ ತಕ್ಕ ಶಿಕ್ಷೆಯನ್ನುಂಟು ಮಾಡುವೆ. ನಿನ್ನ ಮನದ ದುಗುಡ ಏನಿರುವುದು ಹೇಳಕಾಂತೆ, ಮುಖ ತೆಗೆಸಿಕೊಂಡು ಏತಕ್ಕೆ ನಿಂತೆ? ಅಯ್ಯ ಸುಂದರಿ, ಪ್ರಿಯ, ಪ್ರಿಯೇ, ನನ್ನ ಮುಖವು ಕತ್ತಿ ಕುತ್ತಿ ಕಪ್ಪಾಗಲು ಕಾರಣವೇನು ಅಂತ ಕೇಳ್ತೀವಿಯಾ? ಕಾಂತಿ, ನನ್ನ ಮನದಲ್ಲಿ ವಿಷಯವು ನಿನಗೆ ತಿಳಿಯದೆ ತಿಳಿಯಲಿಲ್ಲ ಕಾಂತಿ. ಜಗದ ರಕ್ಷಕರು ನೀನಲ್ಲದೆ, ಹೌದು ಕಾಂತಿ. ಆದರೂ ಸತಿಯ ಮನದಲ್ಲಿರುವ ಸಂಶಯವು ನಿನಗೆ ತಿಳಿಯದು. ತಿಳಿಯಲಿಲ್ಲ ಕಾಂತಿ. ಹೇಳಲೆ? ಅದೇನು ಚೆನ್ನಾಗಿಲ್ಲ ಕಾಂತಿ. ಕೇಳುವೆಯಾ? ಕೇಳುವೆನು ಕಾಂತಿ. ಪ್ರಿಯ, ಪ್ರಿಯೇ, ಮಾಧವ, ಮಾಧವಿ, ಹೇಳುವನು ಕೇಳು. ಅದೇನು ಚೆನ್ನಾಗಿರು. ಪ್ರಿಯ, ಪ್ರಿಯೇ, ವಾಸುದೇವನೇ ಶೇಷಶಯನನೇ, ವಾಸುದೇವನೇ ಪರಮ
ಅದು ತಿಳಿಯಲಿಲ್ಲ ಕಾಂತಿ. ಕಾಂತ ಕಾಂತಿ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಪ್ರಾಣವನ್ನು ಬಲ್ಲಂತ ಶ್ರೀಹರಿಯೂ ನೀನು. ಹೌದು ಕಾಂತಿ. ಆದರೆ ನನ್ನ ಮನದಲ್ಲಿರುವ ಸಂಶಯವು ತಿಳಿಯದೆ. ತಿಳಿಯಲಿಲ್ಲ ಕಾಂತಿ. ಕಾಂತ, ಕಾಂತಿ, ಶ್ರೀಕೃಷ್ಣನು ಎಂಥ ಭಕ್ತನು, ಹೆತ್ತ ಒಬ್ಬ ಮಗನಿಗೆ ಮದುವೆ ಮಾಡುವಂತಾಯಿತು ಎಂದು ಪಡವೆಯ ಜನರು ನಗುವಂತಾಯ್ತು. ಕಾಂತ ಬಲವಂತ. ಅದೇ ಕಾಂತಿ, ಅದೇ ಕಾಂತಿ. ಹಾಗಾದರೆ ಕೇಳಿದನೆ ಕೇಳು. ಹಲೋ, ಮದುವೆಯ ವಿಷಯ ನಾ ಮರೆತಿಯನೆಂದು ಕೇಳಿದೆಯ. ಮದುವೆಯ ವಿಷಯ ಮದುವೆಯ ವಿಷಯ ನಾ ಮರೆತಿಯನೆಂದು ಕೇಳಿದೆಯ. ಮದುವೆಯ ವಿಷಯ ನಿನ್ನ ನೋಡಿ ತೆರೆದುಕೊಳ್ಳುವ ಜನರ ಮಾತನ್ನು ನೀ ಮರೆಯೇ. ಸುಂದರಿ, ಚೆನ್ನಾಗಿ ಕೇಳು. ನಿನ್ನ ನೋಡಿ ತೆರೆದುಕೊಳ್ಳುವ ಜನರ ಮಾತನ್ನು ನೀ ಮರೆಯೇ. ಜಗಮೆತ್ತುವವರ ಜಗದಿಯಾರಿಯರು. ಜಗಮೆತ್ತುವವರ ಜಗದಿಯಾರಿಯರು. ಜಡ ಜನೇಂದ್ರರು ಜನೇ. ಮದನನ ಮದುವೆಯ ವಿಜಯ ನಾ ಮರೆತಿಯನೆಂದು ಕೇಳಿದೆಯ. ಮದನನ ಮದುವೆಯ ವಿಜಯ ಅಯ್ಯೇ ಎನ್ನ ಪ್ರಾಣಕಾಂತಿ. ಕೊಡವಿಯ ಜನರು ಕರವೆಳೆದು ನಮ್ಮವರಿಂದ ಹೇಳಿದೆಯಲ್ಲ, ಇದು ಯಾವ ದೊಡ್ಡ ಸಂಗತಿ ಎಂದು ನುಡಿದಿ. ಇಷ್ಟಕ್ಕೆ ನೀ ಮರುಗುವ ಕಾರಣವೇನು ನನಗೆ ತಿಳಿಯಲಿಲ್ಲ. ಆದ ಕಾರಣ ಪೀಡಿಸಿ ಕೇಳುವೆನು. ನೀನು ಒದಗಿದ ಹೃದಯದ ತಾಪ ದಾವದಿರುವುದು ಮಂದನೇ. ಹೇಳು ನಿನ್ನ ಮನದ ಆಲೋಚನೆ. ಪ್ರಿಯ, ಪ್ರಿಯೆ, ಇನ್ನೂ ಹೇಳಬೇಕು. ಹೌದು ಕಾಂತಿ. ನೀನಿಂತ ದಡ್ಡನಿರುವಿಲ್ಲ. ಅದು ಏತಕ್ಕೆ ಕಾಂತಿ? ಕಾಂತ, ಕಾಂತಿ, ನನ್ನ ಮನದಲ್ಲಿರುವ ಸಂಶಯವು ನನಗೆ ಇನ್ನೂ ತಿಳಿಯಲಿಲ್ಲ ಅಂತ ಹೇಳಿಲ್ಲ. ಹೌದು ಕಾಂತಿ. ಹೌದೆಂದು ಹೇಳ್ತೀಯ? ಹೌದು ಕಾಂತಿ. ಪ್ರಿಯ, ಪ್ರಿಯೆ, ನಿನ್ನ ಬುದ್ಧಿಗೆ ನಾನೇನು ಹೇಳಿ ಅದು ಹಂಗೆಲ್ಲ ಅನ್ನಬಾರದು ಕಾಂತಿ. ಹೇಗೆಲ್ಲ ಬೇಕು? ಈಗೆಲ್ಲ ಅನ್ನಬಾರದು ಕಾಂತಿ. ಸುಂದರ, ಸುಂದರಿ, ಹೇಳ ಕೇಳು. ಅದೇನು ಚೆನ್ನಾಗಿರೋದು ಸುಂದರಿ. ಜಗದೇ ಕಾರನಾಥ ಪುಣ್ಯ ಚಂದ ಎಲ್ಲ ಮರೆತೇಳು ಪರಮ ಪುನಿತ ಮದುವೆ ಪ್ರಾಯಕ್ಕೆ ಬಲ ಮನ್ಮತ. ಮಗನ ಚಿಕ್ಕವನಿಂದ ತಿಳಿದುಕೊಂಡಿರುವೆಯ? ಜಗಲೇ ಕನಾಥ
ಹುಡುಕುವೆಯ ಕಂದರ್ಪದ ಕನ್ಯಾಯ ಹುಡುಕೆನುವೆನ ಮಗನ ರತ್ನವ ಮಾಡೆನುವೆನ ಸಗಡೆ ಕನಾಡ ಮೆತ್ತಾರ ನೋಡ್ಕೊಂಡು ಆಟ ಜಾಸ್ತಿ ಹೆಣ್ಮಕ್ಳು ಸುಂದರಿ ಪ್ರಿಯ ಪ್ರಿಯೇ ಇನ್ನು ನನಗೆ ವಿಷಯವು ತಿಳಿಯಲಿಲ್ಲ ಅಂತ ಹೇಳಿರ್ತೀವಿಯಾ ಹೀಗೆ ತಿಳಿಯಿತು ಕಾಂತಿ ಈಗ ತಿಳಿಯುತ್ತೆ ತಿಳಿಯಿತು ಕಾಂತಿ ಕಾಂತ ಕಾಂತಿ ನೀನೆಂಥ ಗಂಧನ ಅದೇತಕ್ಕೆ ಕಾಂತಿ ಮಗನ ವಯಸ್ಸಿಗೆ ಬಂದಿರನಲ್ಲವೇ ಹೌದು ಕಾಂತಿ ಮಗನ ಲಗ್ನ ಮಾಡುವುದು ತಂದೆ ತಾಯಿಯ ಜವಾಬ್ದಾರಿಯಲ್ಲವೇ ಹೌದು ಕಾಂತಿ ಕಾಂತ ಕಾಂತಿ ಕಂದಪ್ಪನಾದ ನನ್ನತನಿಗೆ ಕನ್ಯೆ ನೋಡಿಕೆ ಲಗ್ನವನ್ನು ಮಾಡಲು ನಾವು ಮಹಾಸಂಪನ್ನ ಸಂಪನ್ನೆ ಬುದ್ಧಿ ಸಂಪನ್ನ ಅಹಿ ಕಾಂತಿ ಹೇಳುವೆನು ಕೇಳು ಎಲ್ಲ ಹೃದಯದ ರಾಣಿಯು ನೀನು ನಿನ್ನ ಪೂರೈಕೆ ನಡೆಸುವೆನು ನಾನು ಎಲ್ಲ ಹೃದಯದ ರಾಣಿಯು ನೀನು ನಿನ್ನ ಪೂರೈಕೆ ನಡೆಸುವೆನು ನಾನು ನಿನ್ನ ಚಿಂತೆಯನ್ನು ಬಿಡು ನೀನು ಬಿಡದೆ ನಡೆಸುವೆನು ನಾನು ಎನ್ನ ಹೃದಯದ ರಾಣಿಯು ನೀನು ನಿನ್ನ ಪೂರೈಕೆ ನಡೆಸುವೆನು ನಾನು ಅಯ್ಯೇ ಚೆನ್ನಾಗಿ ಕೇಳು ವಾರದವರೆಗೆ ಕನ್ನೆ ತರುವೆನು ನಿನ್ನಯ ಬಳಿಗೆ ವಾರದವರೆಗೆ ಕನ್ನೆ ತರುವೆನು ನಿನ್ನಯ ಬಳಿಗೆ ನಿನ್ನ ಪ್ರೀತಿಗೆ ನಿನ್ನ ಪ್ರೀತಿಗೆ ಮದುವೆ ಮಾಡುವೆನು ಮನ್ಮಥಗೆ ಎನ್ನ ಹೃದಯದ ರಾಣಿಯು ನೀನು ನಿನ್ನ ಪೂರೈಕೆ ನಡೆಸುವೆನು ನಾನು ಅಹೇ ಮಡದಿ ಮಣಿ ಇದು ಯಾವ ದೊಡ್ಡ ಸಂಗತಿ ಎಂದು ನೋಡಿದೆ ಇಂಥ ಅಲ್ಪ ಕಾಲಕ್ಕೆ ಅಘೋರವಾದ ದುಃಖವನ್ನು ಏತಕ್ಕೆ ಮಾಡಿವಿ ಚಪ್ಪನ್ನಾರು ದೇಶದಲ್ಲಿ ಒಬ್ಬ ರಾಜ್ಯರಲ್ಲಿಗೆ ಹೋಗಿ ಉತ್ತಮವಾದ ಕನ್ಯೆ ರತ್ನವನ್ನು ತಂದು ಕಂದಾರ್ಪಣ ಲಗ್ನವನ್ನು ಮಾಡ್ತೇನೆ ಇದಕ್ಕೆ ನಾನು ಗಟ್ಟಿಯಾಗಿ ಕೇಳಿವೆಯಾ ಈ ಮಾತು ದಿಟವೆಂದು ತಿಳಿರಾಣಿ ಪಡಿವೇಣಿ ಪ್ರಿಯ ಪ್ರಿಯೆ ಮಗನ ಲಗ್ನ ಮಾಡುವುದೆಂದು ಹೇಳಿದೆಯಾ ಹೌದು ಸುಂದರಿ ನಿನ್ನ ಮಾತು ನಂಬಲ್ಲಿ ನಂಬಬೇಕು ಸುಂದರಿ ಆತ ಕಾಂತಿ ಹೇಳನ ಕೇಳು ಅದೇನು ಚೆನ್ನಾಗಿ ಹೇಳು ವಾಸುದೇವನೇ ಶ್ರೇಷ್ಠ ಶಯನನೇ ಕೇಳು ಪ್ರಿಯತಮನೇ ನನ್ನ ಬಾಲಚಂದ್ರಮನೇ ನನ್ನ ಮಾತು ಕೇಳಿದೆಯಾ ನನ್ನ ಮಾತು ನಡೆದೆಯಾ
ಕಾಂತಿ. ಅತಿ ಬೇಗನೆ ಮಗಳ ಲಗ್ನವನ್ನು ಮಾಡಕಂತ ಹನುಮಂತ. ಹಾಗಾದರೆ ಹೇಳುವಿನ ಕೇಳು ಕಾಂತಿ. ಎನ್ನ ಪ್ರಾಣಕಾಂತಿ, ನನಗೆ ಭರವಸೆಯಾಗುವಂತೆ ವಚನವನ್ನು ಕೊಡು ಎಂದು ನುಡಿದಿರುವಲ್ಲ, ಈ ಭ್ರಾಂತಿಯು ನಿನಗೆ ತರವಲ್ಲ. ನಿನ್ನ ವಚನಕ್ಕೆ ಪ್ರತಿ ಇಲ್ಲ. ಅಯ್ಯೇವಲ್ಲವೇ ಶ್ರೇಷ್ಠವಾದ ಸೃಷ್ಟಿಯ ತಿರುಗಿ ಉತ್ತಮವಾದ ಕನ್ಯೆ ರತ್ನವನ್ನು ತಂದು ಅಟ್ಟಾಸದಿಂದ ತಪ್ಪದೆ ಇನ್ನೆಂಟು ದಿನದೊಳಗೆ ಮಗನ ಲಗ್ನವನ್ನು ಮಾಡದೆ ಹೋದರೆ ಈ ಕೋರಿಯನ್ನು ಹಸ್ತದಲ್ಲಿ ಧರಿಸಿದ ಈ ಸುದರ್ಶನ ಚಕ್ರವು ನನಗೆ ತಕ್ಕದೇ ಹೋಗಲಿ. ಈ ಭಾಷೆ ಏನಾದರೂ ನಾನು ತಪ್ಪಿದರೆ ಅಘೋರವಾದ ಪಾತಕವು ನನಗೆ ಪ್ರಾಪ್ತವಾಗಲಿ. ಇದನ್ನಾದರೂ ನಿನ್ನ ಮನಸ್ಸಿಗೆ ಭರವಸೆ ಆಯ್ತು ಕಾಂತಿ, ಬಿಡು ನಿನ್ನ ಮನದ ಚಿಂತೆ. ಪ್ರಿಯಾ, ಪ್ರಿಯೆ, 8 ದಿವಸದಲ್ಲಿ ಮಗನ ಲಗ್ನ ಮಾಡುವಂತೆ ಹೇಳಿದ. ಹೌದು ಕಾಂತಿ. ಯಾವ ಭರವಸೆಯಿಂದ ಹೇಳಿ? ನಮ್ಮ ಭರವಸೆಯಿಂದ ಹೇಳಿದ್ದೇನೆ ಕಾಂತಿ. ಕನ್ಯೆಯನ್ನು ಹುಡುಕಿರುವೆಯಾ? ಸಕಲವಾಗಿ ಕಾಯುತ್ತೇವೆ ಕಾಂತಿ. ಹುಡುಕುವೆಯಾ? ಹುಡುಕುವೇನು ಕಾಂತಿ. ಪ್ರಿಯೆ, ಹೇಳು ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದೊಡೆಯ ಜನಾರ್ದನ ನೇನೋ ನಿನ್ನ ಮಾತು
ಯಾತಕ್ಕೆ ನಂಬಲಾರ ಕಾಂತಿ? 8 ದಿವಸದಲ್ಲಿ ಮಗನ ಲಗ್ನ ಮಾಡುವರೆಂತ ಹೇಳಿದೆಯಲ್ಲ, ಅವ ಸಹಜವಾಗಿ ಕಾಂತಿ ಇದು ಮಾತ್ರ ನಂಬಲಾರೆ. ನಂಬಬೇಕು ಸುಂದರಿ. ನಾನು ನಂಬಬೇಕಾದ್ರೆ ಸಪ್ತಸತಿಯರ ಎದುರಿಗೆ ನನ್ನ ಕರದಲ್ಲಿ ಕರವನ್ನಿಟ್ಟು ಹಾ ನೀನು ಶಬ್ದವನ್ನು ಮಾಡಿದರೆ ನನ್ನ ಮಾತನ್ನು ನಂಬುವ ಕಾಂತ ಗುಣವಂತ. ಹಾಗಾದರೆ ಹೇಳುವೆನು ಕೇಳ್ಕಾಂತಿ. ಇದು ಯಾವ ದೊಡ್ಡ ಮಾತೆಂದು ಘನಚಿಂತೆಯನ್ನು ಮಾಡಿವೆ. ಕಂದರ್ಪನ ಲಗ್ನವನ್ನು ಮಾಡುವ ತ್ರಾಣ ನನಗಿಲ್ಲವೇ ಹೇಗೆ? ಎಲ್ಲ ಸಾರಥಿ ನೀವಾ? ಈ ರುಕ್ಮಿಣಿಯ ಮನಸ್ಸು ಎಷ್ಟು ಚಂಚಲವಾಗಿರುವುದು ನೋಡಿಯಾ? ಮನ್ಮಥನ ಲಗ್ನವನ್ನು ಮಾಡುವನೋ ಇಲ್ಲವೋ ಎಂದು ಮನೋಚಿಂತೆಯನ್ನು ತಾಳಿ ಗಟ್ಟಿಯಾಗಿ ಭಾಷೆಯನ್ನು ಕೊಡು ಎಂದು ನುಡಿದಿರಲ್ಲ. ಇದೆಯಾ ಈ ಜಡಮತಿ ಮಡಿಯ ಪರಿಯನ್ನು ನೋಡಿಯಾ? ಸೈ ಪ್ರಾಣದಲ್ಲವೇ ನಿನ್ನ ಮಾತು ನಿಜ. ಮನ್ಮಥನು ನಿನ್ನ ಒಂದೇ ಮಗನೆಂದು ತಿಳಿದಿರುವೆಯಾ? ನಿನ್ನಂತೆ ಅವನು ನನಗೆ ಮಗನಲ್ಲವೇ ಹೇಗೆ? ಪಾಪ ನಿನಗಿದ್ದ ಅಂತ ಕರುಣೆ ಅವನ ಮೇಲೆ ನನಗಿಲ್ಲವೇ ಹೇಗೆ? ಅಹೇ ಮಡದಿಮಣಿ, ಆದರೆ ಈ ವಿಷಯವಾಗಿ ನಿನ್ನ ಗುಣವೇ ಬೇರಿದ್ದಂತೆ ತೋರುತ್ತಿದಲ್ಲ. ಅದು ಏತಕ್ಕೆಂದರೆ ಶ್ರೀಕೃಷ್ಣನ ನುಡಿದ 7 ಮಂದಿ ಸತಿಯರೊಡನೆ ಅವರ ಮಾತುಗಳನ್ನು ಕೇಳುವನೋ ಇಲ್ಲವೋ ಎಂದು ಮನ್ಮಥನ ಮೇಲಿನ ಪ್ರೀತಿ ತೋರದಿಲ್ಲವೆಂಬ ಭ್ರಾಂತಿಯಿಂದ ಈ ಪರಿ ಕೇಳುವೆಯಾ? ಇರಲಿ ನಿನ್ನ ಮನದೆಸುವಂತೆ ಭಾಷೆಯನ್ನು ಕೊಡುವೆನು. ನಿಶ್ಚಲ ಮನಸ್ಸಿನಿಂದ ಕೇಳು. ಈಕೋ ಈ ಹೊತ್ತಿಗೆ 8 ದಿವಸದೊಳಗೆ ಮಗನ ಲಗ್ನವನ್ನು ಮಾಡದೆ ಹೋದರೆ ಈಕೋ ಎನ್ನ ಹಸ್ತದಲ್ಲಿ ಧರಿಸಿದ ಈ ಸುದರ್ಶನ ಚಕ್ರವು ಎಲ್ಲಿ ತಕ್ಕದೆ ಹೋಗಲಿ. ಈ ಭಾಷೆಗೆ ನಾನೇನಾದರೂ ತಪ್ಪಿದರೆ ಅಗೌರವಾದ ಪಾತಕವೋ ಎಂದು ಪ್ರಾರ್ಥವಾಗಲಿ. ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸೆ ಆಯ್ತೆ ಕಾಂತಿ. ಬಿಡು ನಿನ್ನ ಮನದ ಚಿಂತೆ. ಕಾಂತಿ, ಈಗ ನನ್ನ ಚಿಂತೆಯನ್ನು ಬಿಡುವೆನು. ಅದು ಆಗಲಿ ಕಾಂತಿ. ಕಾಂತಿ, ರುಕ್ಮಿಣಿ, ನಿನ್ನ ಮಾತಿಗೆ ಹೇಗಾಯ್ತಂದ್ರೆ ಅದು ಹೇಗಾಯ್ತು ಕಾಂತಿ? ಹೇಳ ಕಾಂತಿ.
ಈಗಾಯ್ತು ಗಂಟೆ ಹುಟ್ಟುಕೋರು ನನಗೆ ಕನ್ನಡ ನನಗೆ ಕನ್ನಡ ನನಗೆ ಜರ್ಕ ಮಾಡಿದಾಗ ತಗೋಬೇಕು ಸುಂದರಿ ನನ್ನ ಮಾತು ಕೇಳೋರಿಗೆ ಹೇಗಾಯ್ತಂದ್ರೆ ಅದು ಹೇಗಾಯ್ತು ಗಂಟೆ ಹೊತ್ತು ಕುಳ್ಳನಿಗೆ ಕಂಡು ಬಂದಂತಾಯ್ತು ಕಡು ಬಡವನಿಗೆ ಭಾಗ್ಯ ದೊರಕಿದಂತಾಯ್ತು ಹೌದೇನು ಸುಂದರಿ ಸುಂದರಿ ನಿಮ್ಮ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯ್ತು ಆಗಲಿ ಗಂಟೆ ಬೇರೆ ಮನ್ಮಥನಿಗೆ ಕನ್ಯೆ ನೋಡಿಕೆ ಲಜ್ಜವನ್ನು ಮಾಡಕ್ಕಂತ ಗ್ರಂಥ ಹಾಗಾದರೆ ಹೇಳುವನ್ನ ಕೇಳ್ಕಂತೆ ಚೆನ್ನಾಗಿ ಹೇಳು ಪ್ರಿಯ ಅಯ್ಯೇ ನಾರಿಮಣಿ ಇದು ಚಿಂತೆಯನ್ನು ದೊಡ್ಡ ಧೈರ್ಯವನ್ನು ಈ ಊರಿಗೆ ತೋರಿದ ರಾಜಕುಮಾರರು ಅತ್ಯಂತ ಸೌಂದರ್ಯವನ್ನು ರೂಪವತಿ ಅಂತಂದು ಮಗನಿಗೆ ಲಗ್ನವನ್ನು ಮಾಡುತ್ತೇನೆ. ಈ ಮಾತಿಗೆ ನಾನೇನಾದರೂ ತಪ್ಪಿದ್ರೆ ಈ ಭೂಮಿಯಲ್ಲಿ ನಾನು ಸರ್ವತ್ರ ಮುಖವನ್ನು ತೋರಿಸುವುದಿಲ್ಲ. ಈ ತಿಳಿಯಿತೆ ಇನ್ನಾದರೂ ನಿನ್ನ ಮನದ ಚಿಂತೆಯ ಕೈ ಅಹೇ ನಳಿನಾಂಬಗಿ ಸಂತೋಷದಿಂದ ನೀನು ಅಂತಃಪುರಕ್ಕೆ ಹೋಗಿ ಮಗನ ಲಗ್ನಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಶ್ರೀ ಅಮರೇಶ್ವರ ಅನುಗ್ರಹದಿಂದ ಸರ್ವ ದೇಶಗಳ ತಿರುಗಿ ಮನ್ಮಥನಿಗೆ ಸರಿಯಾದ ಕನ್ಯೆ ತರುತ್ತೇನೆ. ನೀನು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ ನೇತಕ್ಕೆ ನಿಂತೆ ಎಲ್ಲ ಚಾರಣೆ ದೇವ ಈ ಕ್ಷಣದ ಲಕ್ಷ್ಯ ವಹಿಸಿ ಈ ಸ್ಥಿತಿಯನ್ನು ಸಂಚರಿಸಿ ಮನ್ಮಥನಿಗೆ ಸುಲಕ್ಷಣವತಿಯಾದ ಜಲಸಾಕ್ಷಿ ಎಲ್ಲಿರುವ ನೋಡಿ ಅವಳ ಚಿತ್ರಪಟವನ್ನು ತೆಗೆದುಕೊಂಡು ಬಾ. ತಕ್ಷಣ ಸಮಸಾಕ್ಷಿ ಮೊದಲಾದ ಯಕ್ಷ ಕಿನ್ನರ ಕಿಂಪುರುಷರಂ ಸಮಕ್ಷಮದಲ್ಲಿ ಕರೆಯಿಸಿ ಅವರಿಗೆ ಸಂಭ್ರಮ ತೋರುವಂತೆ ಸುತನ ಲಗ್ನವನ್ನು ಮಾಡುತ್ತೇನೆ. ಶ್ರೀ ಅಮರೇಶ್ವರನ ಜ್ಞಾನವನ್ನು ಮಾಡುತ್ತ ತೆರಳುವಂತನಾಗುತ್ತ ಪ್ರಖ್ಯಾತ ಮಿಷ್ಟಂಗಾಲ ದೇವ. ಈಗ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇರುವುದು. ಆರ್ದ ಮ್ಯಾನೇಜರ್ ಆಗಿರ್ತಕ್ಕಂಥ ಆರ್ ಪಂಪನಗೌಡರು ಬಂದು ಸಂಘದ ಅನ್ವೇಷ್ ಅವರು ಕೃಷ್ಣನ ಪಾದಕ್ಕೆ ಒಂದು ಆರವನ್ನು ತಯಾರು ಮಾಡಿರುತ್ತಾರೆ. ಮಿಟ್ಟಿಮೆ ಅನಂತಪ್ಪನವರು ಕೃಷ್ಣನ ಪಾದಕ್ಕೆ ಒಂದು ಬೆಂಗಳೂರು ಆರವನ್ನು ತಯಾರು ಮಾಡಿರುತ್ತಾರೆ. ವೇದಿಕೆ ಬರಬೇಕಾಗಿ ವಿನಂತಿ. ಎಚ್ ತಿಪ್ಪೇಸ್ವಾಮಿ ಹಾರ್ಮೋನಿ ಮಾಸ್ಟರ್ ಸಹ ಅವರು ವೇದಿಕೆ ಬರಬೇಕು. ಹೊಸೂರಪ್ಪ ಇಲ್ಲ ದಯಮಾಡಿ ಎಲ್ಲರೂ ಶಾಂತಿಯಿಂದ ವರ್ತಿಸಬೇಕು. ಹೊಸೂರಪ್ಪ ಮುದಕ್ಷರು ಅವರು ವೇದಿಕೆ ಬರಬೇಕು. ಸಿರಿಗೇರಿ ಬಂಡೆ ಹರಿಸ್ವಾಮಿ ಅವರು ವೇದಿಕೆ ಬರಬೇಕು. ತಳವಾರ ಭೀಮಪ್ಪ ಆವನೂರು ಇವರು ಸಹ ವೇದಿಕೆ ಬರಬೇಕು. ಎಚ್ ವೀರಾಪುರ ಗಾಂಧಿಗಪ್ಪ ಅವರು ವೇದಿಕೆ ಬರಬೇಕು. ಹನುಮಯ್ಯ ಹೊಸೂರು ಹನುಮಯ್ಯ ಅವರು ಸಹ ಬರಬೇಕು. ವಿ ರಮೇಶ ಸಿರಿಗೇರಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಸಹ ಒಡ್ಡ ರಮೇಶ ಅವರು ವೇದಿಕೆ ಬರಬೇಕು. ತಿಮ್ಮಣ್ಣ ಸಿಂಗಾರಿ ಅವರು ವೇದಿಕೆ ಬರಬೇಕು. ಸಿರಿಗೇರಿ ಪೇಂಟ್ ರಂಗಪ್ಪ ಇವರು ವೇದಿಕೆ ಬರಬೇಕು. ಬಳ್ಳಾಪುರ ತಿಮ್ಮಪ್ಪ ಇವರು ವೇದಿಕೆ ಬರಬೇಕು. ಸೂರ್ಯ ರುದ್ರಪ್ಪ ಅವರು ಸಹ ವೇದಿಕೆ ಬರಬೇಕು. ಎಂ ಕ್ಯಾಂಪ್ ರಾಮಕೃಷ್ಣಪ್ಪ ಅವರು ವೇದಿಕೆ ಬರಬೇಕು. ಮಹೇಶಗೌಡ ಗ್ರಾಮದ ಎಲ್ಲ ಮುಖಂಡರ ವತಿಯಿಂದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಗುಡ್ಡಿನೀರು ಗ್ರಾಮದ ಎಲ್ಲ ಯುವಕರಿಂದ ತಂಡದವರು ಈ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ದಿನ ನಮ್ಮೆಲ್ಲರಿಗೆ ಬಹಳ ಸುಂದರವಾಗಿರ್ತಕ್ಕಂಥ ಬಯಲಾಟ ನಾಟಕವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮತ್ತು ಹಗಲಿನ ಈ ಒಂದು ಬಯಲಾಟ ಕಾರ್ಯಕ್ರಮ ಗುಂಡಿಗನೀರು ಗ್ರಾಮ ಸುರಗುಪ್ಪ ತಾಲೂಕಿನ ಕೊನೆ ಅಂಚಿನಲ್ಲಿರ್ತಕ್ಕಂಥ ಈ ಗ್ರಾಮ ಇಲ್ಲಿ ಸತತವಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವುದರ ಮೂಲಕ ವಿವಿಧ ರೀತಿಯ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಬಯಲಾಟ ನಾಟಕ ಕಾರ್ಯಕ್ರಮಗಳಾಗಿರ್ಬೋದು
ಅದೇ ರೀತಿಯಾಗಿ ಭಜನಾ ಕಾರ್ಯಕ್ರಮ ಆಗಿರ್ಬೋದು. ಈ ಒಂದು ಗ್ರಾಮಕ್ಕೆ ಅನೇಕ ಈ ಸುತ್ತಮುತ್ತಲಿನ ಅರಗುರು ಚರಮೂರ್ತಿಗಳ ಪಾದಸ್ಪರ್ಶ ಆಗಿರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಕ್ಕಂಥ ಗ್ರಾಮ ಯಾವುದಾದ್ರೆ ಅದು ಗುಂಡಿಗನೂರು ಗ್ರಾಮ. ಇಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಏನು ರತಿ ಕಲ್ಯಾಣ ಎಂತಕ್ಕಂಥ ಸುಂದರ ಸಾಮಾಜಿಕ ಬಯಲಾಟ ನಾಟಕವನ್ನು, ಪೌರಾಣಿಕ ನಾಟಕವನ್ನು ಆಡ್ತಕ್ಕಂಥ ಕೆಲಸ ಬಹಳ 18 ವರ್ಷಗಳಾಗಿತ್ತು. ಈ ಒಂದು ಗುಂಡಿನೂರು ಗ್ರಾಮದಲ್ಲಿ ಇಂಥ ಬಯಲಾಟ ಕಾರ್ಯಕ್ರಮ ನಡೆಸಲಾಗಿದೆ. ಬಹಳ ಸಂತೋಷದ ಕಾರ್ಯಕ್ರಮ, ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲರೂ ಆಗಮಿಸಿ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಅನೇಕ ಕಲಾವಿದರಾಗಿರ್ಬೋದು ಮತ್ತು ಹಿರಿಯರಾಗಿರ್ಬೋದು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಿರ್ತಕ್ಕಂಥ ನಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಸನ್ಮಾನ ಕಾರ್ಯಕ್ರಮವನ್ನು ಈ ಒಂದು ಗುಂಡಿನೂರು ಗ್ರಾಮದ ಎಲ್ಲ ಹಿರಿಯರು ಆಗಮಿಸಿ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ವೇದಿಕೆಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ KM ಮಲ್ಲಸ್ವಾಮಣ್ಣವರು ಆಗಮಿಸಿ ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಅದೇ ರೀತಿಯಾಗಿ ನಮ್ಮ ಮುದ್ದೆಟ್ಟೂರು ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅಣ್ಣವರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಅಣ್ಣನವರಲ್ಲಿ ವಿನಂತಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರ ಗಣ್ಯಮಾನ್ಯರೇ ಮತ್ತು ಗುಂಡಿನೂರು ಗ್ರಾಮದ ರೈತ ಬಾಂಧವರೇ, ಅಕ್ಕ ತಂಗಿಯರೇ, ತಾಯಂದಿರೇ, ನನಗೆ ತಿಳಿದ ಮಟ್ಟಿಗೆ ಗುಂಡಿನೂರು ನವಗ್ರಾಮ ಆದಮೇಲೆ ಇದೇ ಮೊದಲನೇ ಬಾರಿಗೆ ಇಲ್ಲಿ ಬಯಲಾಟದ ಕಾರ್ಯಕ್ರಮ ನಡೀತಾ ಇದೆ. ಅದು ಅಚ್ಚುಕಟ್ಟಾಗಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂತಹ ಧರ್ಮ ಕಾರ್ಯಕ್ರಮಗಳು ನಿರಂತರ ಈ ಗ್ರಾಮದಲ್ಲಿ ನಡಲಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ನಮ್ಮ ಮುದ್ದೆಟ್ಟೂರು ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದ ಶ್ರೀನಿವಾಸನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಿರಿಗೇರಿ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಡಿಯಸ್ವಾಮಿ ಆಗಮಿಸಿ ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಡ್ತೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಈ ಊರಿನ ಎಲ್ಲ ಮುಖಂಡರಿಗೂ, ಇಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ನಾನು ನಮಸ್ಕಾರ ತಿಳಿಸುತ್ತಾ, ಈಗಾಗಲೇ ಚಿನ್ನಪ್ಪನವರು ಹೇಳಿದಾಗ ಈ ಪೌರಾಣಿಕ ಹಿಂದಿನ ಕಾಲದಲ್ಲಿ ಬಯಲಾಟ ಯಾಕೆ ಆಡ್ತಿದ್ರಪ್ಪ ಅಂದ್ರೆ, ಒಂದು ಊರಲ್ಲಿ ಬಯಲಾಟ ಆಡಿದರೆ ಊರಿಗೆ ಮಳೆ ಬೆಳೆ ಬರುತ್ತೆ, ಊರಿಗೆ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅನ್ನೋ ಅಭಿಪ್ರಾಯಕ್ಕೆ ಈ ಒಂದು ಪುಣ್ಯಕಥೆಗಳು ಬಯಲಾಟ ನಡೆಸುತ್ತಾರೆ. ಈ ಬಯಲಾಟವನ್ನು ನೋಡಿ ಈ ಬಯಲಾಟದಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನ ಒಳ್ಳೆಯದನ್ನ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಾವು ನೀವು ಮುಂದೆ ಒಂದು ನಾಟಕ ಪ್ರದರ್ಶನ ಮಾಡುವ ಎಲ್ಲ ಪಾತ್ರಧಾರಿಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಊರಿನ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರಿಗೆ ಹೃದಯಪೂರ್ವಕವಾದ ಒಂದು ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತು ಈ ಒಂದು ನಾಟಕ ಯಾಕೆ ಆಡ್ಬೇಕಪ್ಪ ಅಂದರೆ, ಇಂದಿನ ಒಂದು ಹಿರಿಯರು ಒಂದು ನಾಟಕ ಕಲೆಯನ್ನು ಮರೆಯಬಾರದು ಎಂದು ಒಂದು ವರ್ಷಕ್ಕೊಂದ್ಸರಿ ನಾಟಕ ಆಡಿದರೆ ಊರಿಗೆ ಉತ್ತಮವಾದ ಬೆಳೆ ಆರೋಗ್ಯ ಬರುತ್ತಂತಂದು ಹೇಳಿ ಒಂದು ಹಿರಿಯರ ಮಾಡ್ಕೊಂಬಂದಿ ಇದನ್ನ ಎಲ್ಲ ಇವತ್ತು ನಾವು ಮಾಡ್ಕೊಂಬರ್ತಾ ಇದ್ದೀವಿ ಅಂತ. ಆ ಒಂದು ಇದಕ್ಕೆ ಎಲ್ಲ ಒಂದು ಗುಂಡಿನೂರು ಗ್ರಾಮಕ್ಕೆ ಆರೋಗ್ಯ ಐಶ್ವರ್ಯ ದೇವರು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಎರಡು ಮಾತನಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಜೆ ನಾಗನಗೌಡ, ಎಂ ವೀರಣ್ಣ, ಎಂ ವೀರನಗೌಡ, ಸಣ್ಣ ಈರಣ್ಣ, ಯು ತಿಮ್ಮನಗೌಡ, ಆರ್ ತಿಪ್ಪಣ್ಣ, ಪಾರಿಕೆ ದೊಡ್ಡಬಸಪ್ಪ, ರುದ್ರಪ್ಪ ತಿಪ್ಪಣ್ಣ, ಆರ್ ತಿಪ್ಪಣ್ಣ, ಪಾರಿಕೆಗೌಡ, ಕೆ ಗೋವಿಂದಪ್ಪ, ಯು ಚೆನ್ನಪ್ಪ, ಸಗನಕಲ್ಲು ನಾಗಪ್ಪ, ಎನ್ ಲಿಂಗಪ್ಪ, ಮತ್ತು ಎನ್ ಚಿದಾನಂದಪ್ಪ, ಬಿಚ್ಚಿಗಟ್ಟಿ ನಾಗಪ್ಪ, ಸಿರಿಗೇರಿ ಇವರು ವೇದಿಕೆ ಬರಬೇಕಾಗಿ ಅವರಲ್ಲಿ ವಿನಂತಿಸ್ತೀನಿ. ಬಿಚ್ಚಿಗಟ್ಟಿ ನಾಗಪ್ಪ ಸಾರಥಿ ದೇವ, ಆ ರುಕ್ಮಿಣಿಯ ಸಂಗಡ ಏತಕ್ಕೆ ಪಂಥವನ್ನು ಮಾಡಿದೇನೋ ಏನೋ. ನಾನು ಇದುವರೆಗೆ ಒಬ್ಬರ ಕೈಗೆ ಸಿಕ್ಕವನಲ್ಲ, ಮಾತು ಕೊಟ್ಟು ತಪ್ಪಿದವನಲ್ಲ. ಈ ಹೊತ್ತಿಗೆ ಅಕ್ಕವನ್ನು ಕೊಟ್ಟು ಮಡದ ಮೇಲೆ ರುಕ್ಮಿಣಿಯಿಂದ ಕೈ ಕಟ್ಟಿಸಿಕೊಂಡಂತಾಯ್ತು.
ಎಲ್ಲ ಸಾರಥಿ ನಾಳೆ ಉದಯಕ್ಕೆ ಮಗನ ಲಗ್ನವನ್ನು ಮಾಡಬೇಕಲ್ಲ. ಇಲ್ಲಿಗೆ 7 ದಿನ ಕಳೆದರೂ ಎಲ್ಲಿ ಹೊರಗೆ ಸರಿಯಾದ ಕನ್ಯೆಯು ದೊರೆಯಲಿಲ್ಲ. ಇನ್ನು ಉಳಿದಿರೋದು ಒಂದೇ ಒಂದು ದಿನ. ಇದಕ್ಕೇನು ಮಾಡಬೇಕು ಆಲೋಚನೆಯನ್ನು ಮಾಡಿ ನಿನ್ನನ್ನು ಈಗ ಎನ್ನ ಕಾರ್ಯ ನೆರವೇರಿಸಿಕೊಳ್ಳುವ ಕಾರಣ ಎನ್ನ ತಂಗಿ ದ್ರೌಪದಿ ಅವರಿಗೆ ಮತ್ತೊಬ್ಬರಿಂದ ಸಾಧ್ಯವಿಲ್ಲ. ಎಲ್ಲ ಸಾರಥಿ ಆದ ಕಾರಣ ಈಗ ನನ್ನ ಸಹೋದರಿಗಳನ್ನು ಕೂಗಿ ಕರೆಯುತ್ತೇನೆ. ಅಮ್ಮ ತಂಗಿ ದ್ರೌಪದ ಇಕೋ ನಿಮ್ಮ ನಮ್ಮ ನಾನು ನಿನ್ನನ್ನು ಕೂಗಿ ಕರೆಯುತ್ತೇನೆ. ಬೇಗನೆ ಬಂದು ನನಗೆ ಎದುರಾದ ಕಾರ್ಯವನ್ನು ನೆರವೇರಿಸಿಕೊಡ್ತೀನಿ. ಆ ಪಂಚ ಪಾಂಡವರ ಅರ್ಥಂಗಿ. ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯು ಸತ್ತರಲ್ಲಿ ಎನ್ನಲು ಹೋಗಿ ಕರೆದಂತಾಯಿತು. ಅಂದು ಗಂಟನಾದ ದುಶ್ಯಾಸನು ಎನ್ನ ಸೀರೆ ಸೆಳೆಯುವಾಗ ಅಕ್ಷಯವಾಗಲೇ ಎಂದು ಹೊರವನ್ನು ಕರೆದಿಸಿದ. ಈಗ ಅಣ್ಣನಿಗೆ ಏನು ಕಷ್ಟ ಬಂದಿರುವುದೋ ಏನು, ನಾನು ಹೋಗಲೇಬೇಕು. ಕಾಂತ ಏನು ಹೇಳು, ಮೇಲೆ ಕೇಳು. ಅಣ್ಣನಾದ ಶ್ರೀಹರಿಯು ಸತ್ತರಲ್ಲಿ ಎನ್ನಲು ಕರೆಯುತ್ತಿರುವರು. ನಾನು ಬೇಗನೆ ಹೋಗಬೇಕು. ಅಯ್ಯೋ, ಕಾಂತನವರು ಸಂಪೂರ್ಣವಾಗಿ ನಿದ್ರೆ ಕತ್ತಿರುವರು. ಕಾಂತನಿಗೆ ನಿದ್ರೆ ಭಂಗ ಮಾಡಿದರೆ ನನಗೆ ಸತ್ಯದಲ್ಲಿ ದೋಷ ಬರುವುದೋ ಏನು. ಈಗ ನಾನು ಹೋಗದಿದ್ದರೆ ಅಣ್ಣನ ಏನು ಅಂದುಕೊಳ್ಳುವುದೋ ಏನು. ಅಣ್ಣನಾದ ಶ್ರೀಹರಿ, ಕಾಂತರನ್ನ ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವೋ ನಿನ್ನದಲ್ಲದೆ ನನ್ನದೇನು ಭಕ್ತೋತ್ತರ ಬರವಿನ ಹತ್ತಿರ. ಈರಣ್ಣ ನಾವು ಕೃಷ್ಣ ಪಾದವನ್ನು ಆರಾಧನೆ ಮಾಡುತ್ತಾರೆ. ಅಣ್ಣಯ್ಯ, ಏತಕ್ಕೆ ಈ ರೀತಿ ಮೌನವಾಗಿರಿ? ಚಂದನೆಂದು ಹೊಡಿದ್ರವ ಏನಿಲ್ಲುಂಟು ಕಲ್ಲಿ ಮುಂದೆ ಮಾಡಿಕೊಳ್ಳಲು ಕಾರಣವೇನು? ಶ್ರೀಪತಿ ತಿಳಿಸುವಿನ ಸಂಗತಿ. ತಂಗಿ ಹೇಳುವೇನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ನಿನ್ನ ಅತಿಯಾದ ರುಕ್ಮಿಣಿಯರಿಗೆ ಇನ್ನು 8 ದಿವಸದಲ್ಲಿ ಮಗನ ಲಗ್ನವನ್ನು ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆ. ಇಲ್ಲಿಗೆ 7 ದಿನ ಕಳೆದರೂ ಎಲ್ಲಿಯೂ ವರನಿಗೆ ಸರಿಯಾದ ಕನ್ಯೆಯು ದೊರೆಯಲಿಲ್ಲ. ಅಮ್ಮ ತಂಗಿ ದ್ರೌಪದಿ, ಇನ್ನು ಉಳಿದಿರುವುದು ಒಂದೇ ಒಂದು ದಿನ. ಇದಕ್ಕೇನು ಮಾಡಲೆಂದು ಆಲೋಚನೆಯನ್ನು ಮಾಡಿ ನಿನ್ನ ನೆನಪಾದ ಕಾರಣ ನಿನಗಾದರೂ ಈ ವಿಷಯ ತಿಳಿಸಿದರೆ ಎನ್ನ ಕಾರ್ಯ ನೆರವೇರಿಸಿಕೊಡಬಹುದೆಂಬ ಧೈರ್ಯದಿಂದ ನಿನ್ನನ್ನು ನೆನೆಸಿಕೊಂಡಿನ ತಂಗಿ, ಆ ಪಂಚ ಪಾಂಡವರ ಅರ್ಥಂಗಿ. ಅಮ್ಮ ತಂಗಿ ದ್ರೌಪದ, ಇದ್ಯಾವ ದೊಡ್ಡ ಕಾರ್ಯವನ್ನು ನಿನ್ನ ಚಿಂತೆಯನ್ನು ಮಾಡುತ್ತೀವಿ ಅಣ್ಣಯ್ಯ. ಅಮ್ಮ ತಂಗಿ ದ್ರೌಪದ, ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಅಮ್ಮ. ಜನ ಜಾತನಾಯ
ಅಮ್ಮ ತಂಗಿ ದ್ರೌಪದಿ, ಇದು ಯಾವ ದೊಡ್ಡ ಕಾರ್ಯವನ್ನು ನೀನು ಚಿಂತೆಯನ್ನು ಮಾಡುತ್ತೇವೆ ಅಣ್ಣಯ್ಯ. ಅಮ್ಮ ತಂಗಿ, ಇದೇ ರಾತ್ರಿಗೆ ಹೋಗಿ ಮನ್ಮಥನ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರಲು ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ತಂಗಿ ದ್ರೌಪದಿ, ಅಣ್ಣ ಶ್ರೀಹರಿ, ನಿನ್ನ ಸನ್ಮತ ವಾಚನವನ್ನು ಕೇಳಿ ನನ್ನ ಮನಕ್ಕೆ ಬಹು ಆನಂದವಾಯಿತು. ಇದ್ದರೆ ನಿನ್ನಂತ ತಂಗಿ ಇರಬೇಕು. ಆದರೆ ನೀನು ತೆರಳುವ ಕಾರ್ಯವನ್ನು ಶ್ರೀ ಅಂಬರೀಶ್ವರನು ಸುರಕ್ಷಿತವಾಗಿ ನಡೆಸಿಕೊಡಲು ಒಂದು ಆಶೀರ್ವಾದಿಸುವ ತಂಗಿ ಬಡಮಂಗಳಾಂಗಿ. ಅಣ್ಣಯ್ಯ, ಅಮ್ಮ ತಂಗಿ ದ್ರೌಪದ, ನೀನೇನು ಚಿಂತೆಯನ್ನು ಮಾಡಬೇಡ. ಆಗಲಿ ತಂಗಿ. 8 ದಿವಸದಲ್ಲಿ ಮನ್ಮಥ ಲಗ್ನವನ್ನು ಮಾಡುತ್ತೇನೆಂದು ರುಕ್ಮಣಿಗೆ ಮಾತು ಕೊಟ್ಟಿರುವೆಯಾ? ಹೌದು ತಂಗಿ. ಅಣ್ಣಯ್ಯ, ಅಮ್ಮ ತಂಗಿ, 8 ದಿವಸದಲ್ಲಿ ಮನ್ಮಥ ಲಗ್ನವನ್ನು ಮಾಡೋಣ. ಕನ್ಯೆಯನ್ನು ಹುಡುಕಿಕೊಂಡು ಬರುವೆನು, ಚಿಂತೆಯನ್ನು ಬಿಡು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ತಂಗಿ, ಅಣ್ಣಯ್ಯ, ಅಮ್ಮ ತಂಗಿ ದ್ರೌಪದ ನಂದಿನಿ, ನೀನೀಗ ಕಾರ್ಯವನ್ನು ನೆರವೇರಿಸಿಕೊಂಡು ಬಾ. ನಿನ್ನ ವಚನವನ್ನು ಕೇಳಿ ನನ್ನ ಮನಕ್ಕೆ ಬಹು ಆನಂದವಾಯಿತು. ಇದ್ದರೆ ಇದು ಅತಿ ಸಂತೋಷದಿಂದ ಈ ಕಾರ್ಯ ಕೈಗೂಡಿಸಿಕೊಂಡು ಬರಲೆಂದು ಆಶೀರ್ವಾದಿಸಿದ ತಂಗಿ ವರಮಂಗಳಾಂಗಿ. ಧಾರೆಯೊಳ ಮೇಲೆಯೋ ವರ ಅಮರೆ ಜಾನ ಜರಾನವ ಸಾರೆ ಸೋದ ಕನ್ಯೆಯ ತಾರೋರೆನ ಜರ ಜಾನ ನಯನ. ಅಣ್ಣಯ್ಯ, ಅಮ್ಮ ತಂಗಿ, ಹೊರನೊಳ ಬೆರೆಯುವ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ಕನ್ಯೆಯನ್ನು ಹುಡುಕಲು ಹೋಗುವೆನು, ಚಿಂತೆಯನ್ನು ಮಾಡಬೇಡ ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ತಂಗಿ, ಅಣ್ಣಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಮ್ಮ ತಂಗಿ, ಲೋಕಕ್ಕೆ ಸುಂದರಿಯಾದ ತಂಗಿ, ಆ ಪಂಚ ಪಾಂಡವರ ತಂಗಿ. ಈ ಜಗತ್ತಿನಲ್ಲಿ ರಾಜ್ಯರು ನಿನ್ನ ರೂಪ ಲಾವಣ್ಯವನ್ನು ನೋಡಿ ಏನಾದರೂ ತುಚ್ಛಾಷ್ಟೆ ಮಾಡಿದ್ರು. ಆದ ಕಾರಣ ಯಾರೇ ಆಗಲಿ ತದ್ದು ಭೂಮಂಡಲಾಧಿಪರ ನಿನ್ನನ್ನು ಕಂಡ ಕೂಡಲೇ ಅವರ ಗುಂಡಿಗಳು ಬಿರ್ರನ್ನು ಬಿರಿಯುವಂತೆ ನಿನ್ನ ಮುಖಮಂಡಲದಲ್ಲಿ ಇಟ್ಟಿರುವೆನು. ಮಾರ್ಗ ಮಧ್ಯದಲ್ಲಿ ಕಾಡು ಮೃಗಗಳಾಗಲಿ ಇಲ್ಲವೇ ಘೋರ ಧನುಜರಾಗಲಿ ನಿನಗೆ ಬಾಧೆಯನ್ನು ಕೊಡದಂತೆ ಬಾಣಗಳ ಗುಂಪು ನಿನ್ನ ಸುತ್ತಮುತ್ತಲು ನೇಮಿಸಿರುವೆ. ನೀನಿನ್ನು ತಡ ಮಾಡದೆ ಈ ಕಾರ್ಯವನ್ನು ನೆರವೇರಿಸಿಕೊಂಡು ಬಾ. ಅಣ್ಣನಿಂದ ಕಾರ್ಯ ತಂಗಿ ಮಾಡಿದ ಕೀರ್ತಿ ನಿನಗೆ ಸಲ್ಲಲಿ. ಹೋಗಿ ಬಾರಮ್ಮ ತಂಗಿ ದ್ರೌಪದ ನಂದಿನಿ, ತಡ ಮಾಡುವ ಬೇಗನೆ. ಅಣ್ಣಯ್ಯ, ಅಮ್ಮ ತಂಗಿ ದ್ರೌಪದಿ, ಹೋಗಿ ಬರಲ್ಲ ಕಡೆಯನ್ನು ಕೊಡು. ನಿನಗೆ ಸಂತೋಷದಿಂದ ಹೋಗಿ ಬಾರಮ್ಮ ತಂಗಿ ದ್ರೌಪದ ನಂದಿನಿ. ಕುಮಾರರಾಜ, ಅಮನವರ್ಜ,
ಈರಪ್ಪನವರು 1 ರೂಪಾಯಿ, ವೀರೇಶ್ನವರು 1 ರೂಪಾಯಿಗಳನ್ನ ಆಯ್ಕೆ ಮಾಡಿರ್ತಾರೆ. ಅವರು ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ದೇವ ಸಿಡಿಲಿನ ಜನ್ಮಗರ್ಜನೆಯಿಂದ ಅಡಿಯಿಡಲ ಚಂದ ಎಂಬ ಬಣ್ಣವು ತಿಳಿದ ಬಿಡಿಬಿಡಿಯಾಗಿ ಯಾವತ್ತು ಲೋಕಗಳ ಧೂಳಿ ಹಬ್ಬಿಗೆ ಚಂದ್ರ ಸೂರ್ಯನ ಕಾಂತಿಯನ್ನು ಅಡಗಿಸಿದ ದೇವ ರಕ್ತವನ್ನು ಸೃಷ್ಟಿಸುವುದನ್ನು ಜನನಾಗಿ ಗಡಿಬಿಡಿಯಿಂದ ಯೋಚನೆ ಮಾಡತೊಡಗಿದನು. ಆ ರಾಮ ಒಡೆಯನಾದ ಬಂಡರಿಕ್ಷಕನ ಗದ್ಗದ ನಡಿಗೆ ಚಿಡಿಮಿಡಿಕೊಂಡು ತಡೆಯಲಾರದೆ ಕಂಡ ಇಂಥ ಪಟ್ಟು ಪರಾಕ್ರಮದ ಮುಂಭಾಗದೋಳು ನಿಂತು ಮಾತನಾಡಿಸುವ ನೀನುದಾರನರೇ ಸರಿಯಿಂದ ಓಹೋ ದೇವ ನಾವುದಾರಂದರೆ ಪರಮಾತ್ಮನೆಂದರೆ ಪಾರ್ವತಿ, ಬ್ರಹ್ಮನೆಂದರೆ ಸರಸ್ವತಿ, ಅರ್ಚನ ಚಂದ್ರಮತಿ, ಮನ್ಮಥನೆಂದರು ರೆಡ್ಡಿ, ಪಾಂಡವನೆಂದರು ದ್ರೌಪದಿ, ಕೌರವನೆಂದರು ಭಾನುಮತಿ, ನನ್ನ ಹೆಸರು ಭಾಗೀರಥಿ, ನನ್ನ ಹೆಸರು ಸಾರಥಿ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತ ರೀತಿ. ನಾವು ಸಾಗಂದರೆ ಸಾವಿರಾರು ದೇವ ಪುರುಡನ ಕಟಗಿಂದ ಕಟಕನಿಗೆ ಬಡಗಾಲಿಗೆ ಚಕ್ಕೆ ಬಡಿಯನಾಗಿ ಬಿಡಿ ಜನರ ಸಂಪತ್ತಿಗೆ ಹಿಮ್ಮಡಿದು ಬಡಿ ಸಂಭ್ರಮದಿಂದ ಬೆರೆಯುತ್ತಿರುವುದು ನೋಡೋ ರಾಜ್ಯದ ವೈಭವ. ಕಣಂದು ಬಡಿಯುವ ಚಿಡುಗು ಸಿಂಹಗರ್ಜನೆಯನ್ನಾದ ದನಿಯುವ ಅಪ್ಪರಿಗೆ ಅಡಗಿದರು. ಹೊಡೆದು ಗದ್ಗದ ನಡಿಗೆ ಭಯಗೊಂಡು ಕಪ್ಪಮ್ಮ ತಂದಪ್ಪಿಸಿ ನಡಿಗೆ ಇದಕ್ಕೆ ತಪ್ಪಿದ ಕಟ್ಟ ಮುರುಕರ ಕಾಲು ಬಿಡಿದು ಸಡ್ಡೆ ಬಡಿದು ಪ್ರಾಣವನ್ನು ತೆಗೆದು ಹಾಡ ಜಾಪ್ತದ ಜೊತೆ ನಡಿಗೆ ಸಂಭ್ರಮದಿಂದ ಕಳಿಸುವ ಚಂಡ ಪ್ರಚಂಡ ಹಿಂಡುಗೊಂಡ ರಾಜಕೀಯ ತಂಡ ಎಂತಂಡ ವೈದಿಗಳಿಗೆ ಮಿಂಡನ್ನು ಧರಿಸುವ ಎಲ್ಲ ಬಲ ಚರಣದಲ್ಲಿ ಇರುವುದು ನೋಡು. ಎಲ್ಲ ಸಾರಥಿ ಎಂತ ಅತ್ಯದ್ಭುತವಾದ ಬೀಜ ಬಲ ಭಯಂಕರ ಸಕಲ ಐಶ್ವರ್ಯದಿಂದ ಪರಿಶೋಧಿಸುವ ಕಮಲ ವಟಿನೆಂಬ ರಾಜನಿಗೆ ಚಕ್ರವರ್ತಿ ರಾಜನನ್ನು ಜೈಬೇರಿಯನ್ನು ಬರೆಯಲು ಸಾರಥಿ ಕಮಲವತಿಯನ್ನು ಪರಿಪಾಲಿಸುವ ಕಮಲರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ? ಹಿರಿಯ ಪ್ರಭಾವ ಸಾರಥಿ ನಾವು ಸಾರಥಿ ಈ ಸಭಾ ಮೊತ್ತಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಎಲ್ಲ ರಾಜ್ಯದ ಪ್ರಜೆಗಳು ಸುಖ ಸಮಾಚಾರವನ್ನು ಕೇಳಿ ಆನಂದ ಪಟ್ಟುವ ಬರಣವಾಯಿತು. ಖಂಡಿಯ ಸಾರಥಿ ತಿಳಿದೇನಾದ ಸಂಗತಿ ಒಳ್ಳೆ ಮತಿ ಬಿಡ ಅಲಂಕಾರ ಜಾಗೃತಿ. ಬೂದುಗುಂಪ ತಿಮ್ಮಪ್ಪನವರು ಕಮಲರಾಜನ ಪತ್ರವನ್ನು ಬೆಂಗಳೂರು